ಬೋಂಡಾ ಮಾರಕ್ ನನ್ಗೆ ಇಷ್ಟ ಇಲ್ಲ. ಇದು ವೈರಲ್ ಆಗ್ತಿರೋ ಒಂದು ರೀಲ್, ಇದು ನೀವೆಲ್ಲ ನೋಡುತ್ತೀರಾ ಅನ್ಕೋತೀನಿ. ಅದು ಒಬ್ಬ ವ್ಯಕ್ತಿ ಸ್ಟೂಡೆಂಟ್ ಅನ್ಸುತ್ತೆ, ಅವರು ಆ ಪಕ್ಷ ಗೆದ್ಬಿಟ್ರೆ ನನಗೆ ಬೋಂಡಾ ಮಾರಕ್ ಇಷ್ಟ ಇಲ್ಲ ಅನ್ನೋ ತರದಲ್ಲಿ ಹೇಳಿರ್ತಾರಲ್ವಾ. ನಾನು ಒಂದ್ ಹೇಳಕ್ ಇಷ್ಟ ಪಡ್ತೀನಿ, ಸರ್ ನೀವ್ ಇವಾಗ ಚೆನ್ನಾಗಿ ಓದ್ಬಿಟ್ಟು ಫಾರ್ಮಲ್ ಪ್ಯಾಂಟ್ ಹಾಕೊಂಡು, ಫಾರ್ಮಲ್ ಶರ್ಟ್ ಹಾಕೊಂಡು, ಫಾರ್ಮಲ್ ಶೂಸ್ ಹಾಕೊಂಡು ಆಫೀಸ್ಗೆ ಹೋಗ್ತಿವಲ್ಲ ಕೆಲಸ ಮಾಡಕ್ಕೆ, ಎಷ್ಟು ಕೊಡ್ತಾರೆ ಸಂಬಳ ಎಷ್ಟು ಕೊಡ್ತಾರೆ ಅಂದ್ರೆ ನಾವ್ ಎಷ್ಟು ಓದಿರ್ತೀವಿ, ನಮ್ಗೆ ಎಷ್ಟು ಸ್ಕಿಲ್ಸ್ ಗೊತ್ತು ಅನ್ನೋದ್ರ ಮೇಲೆ ನಮ್ಗೆ ಸಂಬಳ ಡಿಸೈಡ್ ಮಾಡ್ತಾರೆ. ಅದ್ ಬಿಟ್ಬಿಟ್ಟು ಔಟ್ಫಿಟ್ ಚೆನ್ನಾಗಿರೋದು ಹಾಕೊಂಡ್ ಬಂದಿದೀನಿ ಅಂತ ಅನ್ಬಿಟ್ಟು ಜಾಸ್ತಿ ಸಂಬಳ ಕೊಡ್ತಾರೆ. ಇಲ್ಲ, ಅಪ್ಪಿ ತಪ್ಪಿ ಯಾರಿಗೋ ಅದೃಷ್ಟ ಇದ್ದವ್ರಿಗೆ 1.5 ಲಕ್ಷ ಸ್ಯಾಲರಿ ಸಿಗುತ್ತೆ, ಎಲ್ರಿಗೂ 1.5 ಲಕ್ಷ ಸ್ಯಾಲರಿ ಸಿಗುತ್ತಾ? ನಾವ್ ಎಷ್ಟು ಸಂಬಳ ತಗೋಬೇಕು ಇವತ್ತು ಅನ್ನೋದನ್ನ ಬೋಂಡಾ ಮಾರೋ ಡಿಸೈಡ್ ಮಾಡ್ತಾರೆ. ಹಂಗಂದ್ರೆ ದಿನಕ್ಕೆ ನನ್ಗೆ 3,000 ಇಂದ 5,000 ನಂಗೆ ಸಂಪಾದನೆ ಆಗ್ಬಿಡ್ಬೇಕು ಅನ್ನೋ ತರದಲ್ಲಿ ಅವ್ರು ಯೋಚನೆ ಮಾಡ್ತಾರೆ. ನಾನ್ ಇವತ್ತು ಆಫೀಸ್ಗೆ ಹೋದ್ರೆ ಕನಿಷ್ಠ ಪಕ್ಷ ನನ್ಗೆ 500 ರೂಪಾಯಿ 600 ರೂಪಾಯಿ ಸಂಬಳ ಸಿಗುತ್ತಪ್ಪ ಅನ್ನೋ ತರ ಅವ್ರ ಯೋಚನೆ ಇದ್ರೆ ಅವ್ರು ಅದೇ ಯೋಚನೆದಲ್ಲಿ ಇರ್ತಾರೆ. ಕೆಲವ್ರ ಮನ್ಸಿಗೆ ಯಾವ ತರ ಬೇಜಾರಾಗಿರ್ತದೆ, ಬೋಂಡಾ ಮಾರೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂದ್ರೆ ಏನದ ಅರ್ಥ? ಬೋಂಡಾ ಮಾರಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೋಂಡಾ ವ್ಯಾಪಾರಿಗಳೆಲ್ಲ ಏನ್ ಮಾಡ್ತಾರೆ ಹಾಗಾದ್ರೆ? ಫಾರ್ ಎಕ್ಸಾಂಪಲ್, ಕೆಲವು ಕಡೆ 5 ರೂಪಾಯಿಗೆ 2 ಬೋಂಡಾ ಕೊಡ್ತಾರೆ, ಇನ್ ಕೆಲವು ಕಡೆ 5 ರೂಪಾಯಿಗೆ 1 ಬೋಂಡಾ ಕೊಡ್ತಾರೆ. ಹಾಗಾದ್ರೆ ಒಬ್ಬ ವ್ಯಕ್ತಿ 10 ನಿಮಿಷ ಬೋಂಡಾ ಅಂಗಡಿ ಹತ್ರ ಟೈಮ್ ಸ್ಪೆಂಡ್ ಮಾಡ್ತಾರೆ. ಒಂದೇ ಬೋಂಡಾ ತಗೊಂಡ್ ತಿನ್ಕೊಂಡು ಹೋಗ್ತಾನ? ಇಲ್ಲ ಅಲ್ವಾ, ಒಂದ್ 5, 6 ಅಟ್ಲೀಸ್ಟ್ ತಿನ್ಕೊಂಡು ಹೋಗ್ತಾನ. ಎಷ್ಟು ವ್ಯಾಪಾರ ಆಗಿರುತ್ತೆ? 20 ರಿಂದ 30 ರೂಪಾಯಿ ವ್ಯಾಪಾರ ಆಗಿರುತ್ತೆ 10 ನಿಮಿಷದ ಒಳಗಡೆ ಅಂತ ಅನ್ಕೊಳ್ಳೋಣ. 1 ಅವರ್ಗೆ ಎಷ್ಟು ಜನ ಬರ್ತಾರೆ? 10 ಜನ ಬರ್ತಾರ? 20 ಜನ ಬರ್ತಾರ? ಚಾನ್ಸೇ ಇಲ್ಲ. ರೋಡಲ್ಲಿ ಹೋಗೋರು ಬರೋರು ಪ್ರತಿಯೊಬ್ರು ಕೂಡ ಬರ್ತಾನೆ ಇರ್ತಾರೆ. 5 ಜನ 10 ಜನ ಅಂತ ಮೆನ್ಷನ್ ಮಾಡಕ್ ಆಗದ? 1 ಅವರ್ಗೆ 50 ಜನ ಬಂದಿರ್ಬೋದು ಬೋಂಡಾ ತಿನ್ನಕ್ಕೆ, ಇಲ್ಲ 100 ಜನನೇ ಬಂದಿರ್ಬೋದು. ಆ ತರದಲ್ಲಿ ಲೆಕ್ಕ ತಗೊಂಡ್ರೆ ಎಷ್ಟು ಸಂಪಾದನೆ ಆಯ್ತು? ಒಂದ್ 500 ರೂಪಾಯಿ ಆಗಿಲ್ವಾ 1 ಅವರ್ಗೆ? 4-5 ಗಂಟೆಗಿಂತ ಬೋಂಡಾ ಹಾಕ್ತಾರಲ್ವಾ? 4 ಗಂಟೆ 5 ಗಂಟೆ ಅಂತಂದ್ರೆ ಕನಿಷ್ಠ ಪಕ್ಷ 3 ರಿಂದ 4 ಅವರ್ ಅವ್ರ ಬಿಸ್ನೆಸ್ ಅವರ್ಸ್, ಕರೆಕ್ಟ್ ಅಲ್ವಾ? 2,000-3,000 ತಕ್ಕಂಗ ಆಗ್ಲಿಲ್ವಾ ವ್ಯಾಪಾರ? ಮತ್ತೇನ್ ಬೋಂಡಾನ ಅಷ್ಟೊಂದ್ ಕೀಳಾಗಿ ನೋಡ್ತಾರೆ ಎಲ್ಲಾರು. ನಿಮ್ಗೆನೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಗೋಲ್ಗುಪ್ಪ ಆಗ್ತಾ ಇದ್ದಾನಲ್ಲ ಅವನು, ನಾರ್ತ್ ಇಂಡಿಯಾದ ಹುಡುಗ, ಅವನು ನಾನು ಕೇಳ್ದೆ, ಅವನು ಹಿಂದಿನ ಕನ್ನಡನ ಅಂತ ಕೇಳ್ದೆ. ಹಿಂದಿ ಅಂತ ಹೇಳ್ದ. ಎಷ್ಟು ಒಂದ್ ಪ್ಲೇಟ್ ಅಂದೆ? 20 ರೂಪಾಯಿ ಅಂದ. ಎಷ್ಟು ಕೊಡ್ತೀಯ ಒಂದ್ ಪ್ಲೇಟ್ಗೆ ಅಂತಂದೆ. 6 ಕೊಡ್ತೀನಿ ಅಂತ ಹೇಳ್ದ. ನಾನು ಸುಮಾರು ಹೊತ್ತಿಂದ ನೋಡ್ತಾ ಇದೀನಿ, ಅಂಕಲ್ ಆಂಟಿಯರು, ಚಿಕ್ಕ ಹುಡುಗರು, ಕಾಲೇಜ್ ಹುಡುಗರು, ಕಾಲೇಜ್ ಹುಡುಗಿಯರು ಎಲ್ಲಾರು ಹೋಗೋ ಬರೋರು ಎಲ್ಲಾರು ಬಂದು ಗಾಡಿ ನಿಲ್ಸ್ಕೊಂಡು ತಿನ್ಕೊಂಡು ಹೋಗೋರು ತುಂಬಾ ಜನ ಇದಾರೆ. ಸೊ ಇವ್ರುಗಳಿಗೇನೆ ಅಷ್ಟೊಂದೆಲ್ಲ ವ್ಯಾಪಾರ ಆಗ್ತಿದೆ ಅಂದ್ಮೇಲೆ ಬೋಂಡಾ ಅಂಗಡಿನಲ್ಲಿ ಯಾಕೆ ವ್ಯಾಪಾರ ಆಗಲ್ಲ? ಸಿಕ್ಕಾಪಟ್ಟೆ ವ್ಯಾಪಾರ ಆಗುತ್ತೆ. ಪ್ಯಾಕೆಟ್ ಸನ್ಫ್ಲವರ್ ಆಯಿಲ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಗ್ಯಾಸ್ ತರಬೇಕು ಅದೆಲ್ಲ ಕಾಸ್ಟ್ಲಿ. ಅಪ್ಪ ಒಳ್ಳೆ ಸಂಪಾದನೆ ಮಾಡ್ಬೇಕಂದ್ರೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕು. ಚೆನ್ನಾಗಿರೋ ಪ್ರಾಡಕ್ಟ್ ನಾವು ಮಾಡ್ಲೇಬೇಕು ಅಂತಂದ್ರೆ ಚೆನ್ನಾಗಿರೋದೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ಚೆನ್ನಾಗಿರೋದು ಒಂದು ಪ್ರಾಡಕ್ಟ್ ಬರುತ್ತೆ. ಆಗ ಜನಗಳು ಬಂದು ತಗೊಂಡೋಗ್ತಾರೆ. ಇವತ್ತು ಒಬ್ಬ ಬಂದಿರೋ ನಾಳೆ 10 ಜನ ಬರ್ತಾರೆ, ನಾಳೆ 10 ಜನ ಬಂದ್ರು 100 ಜನ ಬರ್ತಾರೆ. ಗೋಲ್ಗುಪ್ಪ ಮಾರೋನು ಎಲ್ಲೋ ಇರುತ್ತೆ ಅವ್ನ ಮನೆ, ಇಲ್ಲಿ ಬಂದಿರ್ತಾನೆ. ಯಾವ್ದಾವ್ದೋ ರೋಡ್ ಅಲ್ಲಿ ಯಾವ್ಯಾವ ಟೈಮಲ್ಲೂ ಅವನಲ್ಲಿ ಗೋಲ್ಗುಪ್ಪ ಮಾಡ್ಕೊಂಡು ನಿಂತಿರ್ತಾರೆ. ಅವ್ರೇನೆ ಇಲ್ಲಿ ಬಂದು ಸಿಕ್ಕಾಪಟ್ಟೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಅಂದ್ಮೇಲೆ ಅವ್ರಿಗೆ ಹಿಂದಿ ಬಿಟ್ರೆ ಬೇರೆ ಭಾಷೆನೆ ಬರಲ್ಲ. ಈ ಹಿಂದೆನೂ ವಿಡಿಯೋ ಮಾಡಿದ್ದೆ ನಾನು. ಅವ್ರುಗಳೇ ಇಲ್ಲಿ ರಾಜಾರೋಷವಾಗಿ ಇತ್ಕೊಂಡು ಕೆಲಸ ಮಾಡ್ದ ಒಳ್ಳೆ ಸಂಪಾದನೆ ಮಾಡ್ತಿದ್ದಾರೆ. ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಯಾಕೆ ಜನ ಬರ್ತಿದ್ದಾರೆ ಅಂತಂದ್ರೆ ಇಲ್ಲಿರ್ತಕ್ಕಂಥವ್ರೆಲ್ಲ ಗೋಲ್ಗುಪ್ಪ ಮಾರಲ್ಲ, ಅದಕ್ಕೆ ಅವ್ರು ಬಂದಲ್ಲೇ ಮಾರ್ತಿದ್ದಾರೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ ನೋಡೋದಾದ್ರೆ. ಇನ್ ಕೆಲವು ಕಡೆ ನಾನು ನೋಡಿದಿನಲ್ಲ, ಬೋಂಡಾನು ಅವರೇ ಮಾಡ್ತಿರ್ತಾರೆ. 5 ರೂಪಾಯಿ का 1 मिलता है, 5 ರೂಪಾಯಿ का 2 मिलता है, आइए सर आइए ले जाइए खाइए ಅಂತ ಹೇಳ್ತಾರಲ್ಲ. ನಾನು ಸುಮಾರು ಕಡೆ ನೋಡಿದೀನಿ ಅದನ್ನ, ಒಂದ್ ಕಡೆ ಎಲ್ಲ 2 ಕಡೆ ಎಲ್ಲ. ಇದು ಮಾರಲ್ ಆಫ್ ದ ಸ್ಟೋರಿ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಯಾವ ಕೆಲ್ಸಾನು ಕೂಡ ಅಷ್ಟೊಂದು ಕೀಳಾಗಿ ನಾವು ನೋಡಬಾರ್ದು. ಕಾಯಕವೇ ಕೈಲಾಸ. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ಅವಾಗ್ಲೇನೆ ನಮ್ಗೆ ಮಾಡಿದ ಕೆಲಸದಲ್ಲಿ ಒಂದು ಫಲ ಅಂತ ಒಂದ್ ಸಿಗುತ್ತೆ. ಈ ವಿಡಿಯೋ ಮುಖಾಂತರ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ, ಅಥವಾ ಆ ವ್ಯಕ್ತಿಗೂ ನಾನು ಡೈರೆಕ್ಟ್ ಆಗಿ ನಾನು ಟಾರ್ಗೆಟ್ ಮಾಡಿ ನಾನು ಹೇಳ್ತಲ್ಲ. ಜಸ್ಟ್ ಜನರಲ್ ಒಪಿನಿಯನ್ ನನ್ಗೆ ಅನ್ಸಿ ನಾನು ಹೇಳಿದೀನಿ. ತಪ್ಪೇನಾದ್ರು ಇತ್ತು ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ